ಇರುವಂತಹ ರಂಗನಾಥ್ ಸ್ಯಾಂಡಿಲಿಯಾ ಅಂತ ನಾನು ಇವತ್ತು ಸ್ವತಂತ್ರವಾಗಿರೋದಕ್ಕೆ ಕಾರಣ ಒಂದು ಆಜಾದ್ ಭಾರತ ವೀರ ಸೇನಾನಿ ವೀರ ಆದಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ, ಆ ಆಜಾದ್ ಭಾರತದ ಎಲ್ಲ ಸೇನಾನಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ, ಅದೇ ರೀತಿ ಈ ಆಜಾದ್ ಹಿಂದ್ ಸೈನ್ಯದ ಏನು ನಮ್ಮ ಸ್ವಾತಂತ್ರ್ಯದಲ್ಲಿ ಅವರು ನಾವು ಸ್ವತಂತ್ರವಾಗಿರಲಿಕ್ಕೆ ಏನು ಅವರ ತ್ಯಾಗ ಮಾಡಿದ್ರು ಅದನ್ನು ನಮ್ಮೆಲ್ಲರಿಗೂ ಚಿರಪರಿಚಯ ಮಾಡಿಕೊಟ್ಟಿದ್ದಂತಹ ರೂಪಾ ಅಯ್ಯರ್ ಅವರ ತಂಡಕ್ಕೆ, ದೇಶಭಕ್ತರಾದ ರೂಪಾ ಅಯ್ಯರ್ ತಂಡಕ್ಕೆ ನನ್ನ ಪೂರ್ವಕ ಅನಂತ ಧನ್ಯವಾದಗಳು. ಈ ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ನೀರ ಆರ್ಯದಲ್ಲಿ ಅನೇಕ ಮಹಿಳಾ ಸೈನ್ಯದಲ್ಲಿ ಇದ್ರು. ನೀರ ಆರ್ಯವರು ಕೂಡ ನೀರ ಆರ್ಯವ್ರ ತಂಡದಲ್ಲಿ ಒಂದು ಮಹಿಳೆ ದೇವಿ ಬಂದು ಸೇರ್ಕೊಳ್ತಾರೆ. ಗಂಡ ಮಗು ಎತ್ಕೊಂಡಿರ್ತಾರೆ. ಆ ಮಗುನ ಬಿಟ್ಟು ಆ ತಾಯಿ ಬರ್ತಾರೆ. ಆ ತಾಯಿ ಆ ಒಂದು ಮಗುನ ಬಿಟ್ಟು ಹೇಗೆ ಬರ್ತಾಳೆ ಅಂದ್ರೆ, ಇವತ್ತು ನಾವೆಲ್ಲ ಮಕ್ಕಳು ಉಳ್ಕೊಳ್ಳೋದಕ್ಕೋಸ್ಕರ ಆ ಮಗುನ ಬಿಟ್ಟು ಬರ್ತಾರೆ. ಆ ಒಂದು ತಾಯಿ ತನ್ನ ಮಗುಗೆ ಹಾಲು ಕುಡಿಸುವಂತ ಮಗುನ ಬಿಟ್ಟು ಬರುತ್ತೆ. ಒಂದು ದೇವಿ ಆ ವೀರ ಸೇನಾನಿ ಅದನ್ನ ತೋರಿಸ್ತಾರೆ. ನನಗೆ ಇನ್ನೊಂದು ವರ್ಣನೆ ಮಾಡ್ತೀನಿ. ಅದೇ ವರ್ಣದಲ್ಲಿ ನೀರ ಆರ್ಯ ಆಜಾದ್ ಹಿಂದ್ ಭಾರತ ವೀರ ಸೇನಾನಿ ಅವರು ಕೂಡ ಮದುವೆ ಆಗಿ ಬ್ರಿಟಿಷ್ ಆರ್ಮಿಯಲ್ಲಿದ್ದ ಆಫೀಸರ್ನ ಮದುವೆ ಆಗಿ 2-3 ಮಕ್ಕಳ ಜೊತೆ ಇದ್ದು ಆರಾಮಾಗಿ ಸುಖ ಸಂಸಾರನ ಮಾಡಬಹುದಾಗಿತ್ತು. ಆದ್ರೆ ಅವರು ಮಾಡಲಿಲ್ಲ. ಅವರು ಒಂದು ಮಗುವಿನ ಹೆತ್ತು ಮಗುವಿಗೆ ಹಾಲು ಕುಡಿಸುವಂತ ಇದನ್ನ ಮಾಡಬಹುದಾಗಿತ್ತು. ಆದ್ರೆ ಅವರು ಭಾರತದಲ್ಲಿರುವ ಎಲ್ಲಾ ಮಕ್ಕಳನ್ನು ನಾನು ಉಳಿಸ್ಬೇಕು ಅನ್ನೋದಕ್ಕೆ ತಾಯಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾರಂತೆ. ಅದಕ್ಕೋಸ್ಕರ ತಾಯಿ ಹಾಲು ಕುಡಿಸುವಂತ ತನ್ನ ಸ್ತನವನ್ನು ಭಾರತ ಮಾತೆಗೆ ಅರ್ಪಣೆ ಮಾಡ್ತಾರೆ. ಯಾಕಂದ್ರೆ ಭಾರತ ಮಾತೆಯಲ್ಲಿರೋ ಮಕ್ಕಳನ್ನ ಉಳಿಸ್ಕೋಸ್ಕರ. ಮತ್ತಿನ್ನೊಂದು 70 ವರ್ಷದಿಂದ ನಮ್ಮ ಮಹಿಳೆಯರಿಗೆ, ವೀರ ಸೇನಾನಿಗಳಿಗೆ ಅದಿಗತ್ತಿಗೂ ಕೂಡ ಆಗ್ತಾ ಇದೆ. ಮಹಿಳೆಯರಿಗೆ ಅವರ ಹಕ್ಕು, ಅವರು ಕೂಡ ಆಡಳಿತದಲ್ಲಿ ಗಂಡಸಿನಷ್ಟೇ ಸಮ ಅನ್ನ ಇವತ್ತು ಕೂಡ ಆರ್ಮಿಯಲ್ಲಿದ್ದಾರೆ. ಹೀಗೆ ಈ ತರ ಒಂದು ನಮ್ಮ ವೀರ ನಾರಿಯರ ಆಜಾದ್ ಭಾರತದಿಂದ ಸೈನ್ಯದಲ್ಲಿ ಇರುವಂತಹ ವೀರ ನಾರಿಯರ ಯಾವಾಗ ನಮ್ಮ ಯುವತಿಯರಿಗೆ ಇವತ್ತು ತಲುಪುತ್ತೆ ಸಮಾಜಕ್ಕೆ, ಅವಾಗ ಒಂದು ರಫೇಲ್ ಅಂತ ನಡೆಸುವಂತ ನಮ್ಮ ಭಾರತದ ಮಹಿಳೆ ಇದ್ದಾರೆ ಅಧಿಕಾರಿ. ಆತರ ಅನೇಕ ವೀರ ನಾರಿಯರು ಮುಂದೆನೂ ಬರ್ತಾರೆ, ಇವತ್ತು ಬರ್ತಾರೆ. ಆದ್ರಿಂದ ನಾನು ಕೇಳ್ಕೊಳ್ಳೋದು, ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡ ಜನತೆಗಳು, ಭಾರತದಲ್ಲಿರುವ ಎಲ್ಲ ಯುವಕರಲ್ಲಿ ನಾನು ಕೇಳ್ಕೊಳ್ತೀನಿ, ಎಸ್ಪೆಷಲಿ ಯುವತಿಯರು ಈ ಚಿತ್ರವನ್ನ ನೋಡ್ಬೇಕು. Women empowerment. What is women empowerment? How women can not only rule the kitchen, not only rule in the house, she can easily and comfortably, with high ability, she can handle the country as well. Thank you very much. ನಮಸ್ಕಾರ. ಇವತ್ತು ನಮ್ಮ ಎಲ್ಲಾ ಕರ್ನಾಟಕದ ಮಹಿಳೆಯರು ಕೇಳ್ಕೊಳ್ತಾ ಇದ್ದೀನಿ, ಆಜಾದ್ ಭಾರತ್ ಖಂಡಿತ ನೋಡಬೇಕು. ನಮ್ಮ ರಕ್ತದ ಕಣ ಕಣದಲ್ಲೂ ಹರಿತಾ ಇದೆ. ಇವತ್ತು ಪ್ರತಿಯೊಬ್ಬರು ಹೆಣ್ಮಕ್ಳು ಬಂದು ಈ ಆಜಾದ್ ಭಾರತ್ ಸಿನಿಮಾನ ಸಹಕರಿಸಿ ಖಂಡಿತ. ಯಾಕಂದ್ರೆ ನಮಗೆ ದೇಶ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಸ್ವತಂತ್ರ ನಾವು ಹೋರಾಟನ ನಾವು ಇವತ್ತು ಇದ್ರ ಮುಖಾಂತರ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಸಿಕ್ತು. ನಮಗೆ ಅವತ್ತಿನ ಕಾಲದಲ್ಲಿ ನಮ್ಗೆ ಹೋರಾಟ ಮಾಡಕ್ಕೆ ಶಕ್ತಿ ಇಲ್ಲ. ಇವತ್ತು ನಮಗೆ ಈ ಸಿನಿಮಾ ನೋಡೋದ್ರ ಮುಖಾಂತರ ಸ್ವತಂತ್ರ ಏನು ಹೋರಾಟ ಮಾಡಿದ್ರು ಆಜಾದ್ ಭಾರತ, ಆ ಸಿನಿಮಾಕ್ಕೆ ಪ್ರೋತ್ಸಾಹಿಸಬೇಕಂತ ನಮ್ಮಲ್ಲಿ ಎಲ್ಲ ಕೇಳ್ಕೊಳ್ತೀವಿ.